ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕಲ್ಪತರೋ ನಮ್ಮ ಮನೆ ಅಡುಗೆಗೆ ಸ್ವಾಗತ. ಇವತ್ತು ಒಂದೇ ಒಂದು ಮಾವಿನಕಾಯಿಂದ ಕ್ರಿಸ್ಪಿಯಾದ ಬ್ರೇಕ್ಫಾಸ್ಟ್ ಮಾಡೋದನ್ನು ಯಾವ ಥರ ಅಂತ ನೋಡ್ಕೊಳ್ಳೋಣ. ಏನು ರೆಸಿಪಿ ಅಂತ ಕುತೂಹಲ ಇರಬೇಕು ನಿಮಗೆ. ಖಂಡಿತ ನೋಡೋಣ. ಇವಾಗ ಈ ಒಂದು ಮಾವಿನಕಾಯಿ ತಗೊಂಡು ಈ ಥರ ಎಲ್ಲ ಸಿಪ್ಪೆ ಎಲ್ಲ ತೆಗೆದು ತುರಿದು ಇಟ್ಕೊತಾ ಇದ್ದೀನಿ. ಈ ಥರ ನೋಡಿ, ಈ ಥರ ಎಲ್ಲ ತುರಿದು ಇಟ್ಕೊತೀನಿ. ಒಂದೇ ಒಂದು ಮಾವಿನಕಾಯಿ ಸಾಕು. ಇಲ್ಲಿ ನಾನು ತೋರಿಸ್ತಾ ಇರೋ ರೆಸಿಪಿ ಒಂದು 4 ಜನಕ್ಕೆ ಆಗುತ್ತೆ. ಮಿಕ್ಸಿ ಜಾರ್ಗೆ ಒಂದೇ ಒಂದು ತುಂಡು ಶುಂಠಿ ಹಾಕ್ಕೊಳ್ಳೋಣ. ನಂತರ ಇದಕ್ಕೆ ಮಾವಿನಕಾಯಿ ಎಲ್ಲ ತುರಿದಿಟ್ಕೊಂಡಿರ್ತೀವಲ್ಲ ಅದನ್ನು ಅದಕ್ಕೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ನಂತರ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬಿಡೋಣ. ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ನೈಸಾಗಿ ಪೇಸ್ಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ನೋಡಿ. ಈ ಥರ ನೈಸಾಗಿ ಪೇಸ್ಟ್ ಆಗಬೇಕು. ನಂತರ ಇದನ್ನು ಏನಪ್ಪ ಮಾಡೋಣ ಅಂತಂದರೆ, ಒಂದು ಪಾತ್ರೆಗೆ ಮಿಕ್ಸಿ ಮಾಡಿರೋದನ್ನೆಲ್ಲ ತೆಗೆದು ಹಾಕ್ಕೊಳ್ಳೋಣ. ಹಾಕ್ಕೊಂಡು ನಂತರ ಇದಕ್ಕೆ ಒಂದೇ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು, ಒಂದು 1/4 ಲೋಟ ಅಂತ ಬರುತ್ತಲ್ಲ ಮೆಜರ್ಮೆಂಟು, ಉದ್ದ ಲೋಟ, ಅದರಲ್ಲಿ ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ನಂತರ ಅದೇ ಅಳತೆಯಲ್ಲಿ ಚಿರೋಟಿ ರವೆ ಅಥವಾ ಬಾಂಬೆ ರವೆ ಹಾಕ್ಕೋಬೋದು, ಯಾವುದಾದ್ರೂ ಹಾಕ್ಕೋಬೋದು, ಚೆನ್ನಾಗಿ ಬರುತ್ತೆ ನೋಡಿ. ಈಗ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ನೀರು ಸೇರಿಸ್ತಾ ನಾವು ಅದಕ್ಕೆ ಕಲಿಸ್ಕೊಳ್ಳೋಣ. ನೋಡಿ, ಹಿಂಗೆಲ್ಲ ಚೆನ್ನಾಗಿ ಮಾವಿನಕಾಯ್ದೆಲ್ಲ ಅದಕ್ಕೆ ಮಿಕ್ಸ್ ಆಗಬೇಕು ಚೆನ್ನಾಗಿ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳೋಣ ನಾವು. ನೋಡಿ, ಹಿಂಗೆಲ್ಲ ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡಿಕೊಂಡು ನಾವು ಹದವಾಗಿ ನಯವಾಗಿ ಕಲಿಸ್ಕೊಳ್ಳೋಣ. ನೋಡಿ, ಈ ಥರ ಕನ್ಸಿಸ್ಟೆನ್ಸಿಗೆ ಬರಬೇಕು. ಇದನ್ನು ಮುಚ್ಚಿಟ್ಬಿಡೋಣ. ಇವಾಗ ಒಂದು 10 ನಿಮಿಷ ಮುಚ್ಚಿಟ್ಬಿಟ್ಟು ಒಂದೇ ಒಂದು ಪಟ್ಟ ಅಂತ ಚಟ್ನಿ ಮಾಡ್ಕೊಂಬಿಡೋಣ. ಕೊತ್ತಂಬರಿ ಸೊಪ್ಪಿನ ಚಟ್ನಿ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ, ಫ್ರೆಶ್ ಆಗಿರೋ ತೆಂಗಿನಕಾಯಿ. ನಂತರ ನಾನಿಲ್ಲಿ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬಾಡಿಸ್ಕೊಂಡು ತಂದಿದ್ದೀನಿ. ನೆಕ್ಸ್ಟ್ ಒಂದೇ ಒಂದು ತುಂಡು ಶುಂಠಿ ಹಾಕ್ತಾಯಿದ್ದೀನಿ. ಶುಂಠಿ ಹಾಕೋದ್ರಿಂದ ಈ ತುಂಡು ಶುಂಠಿ ಹಾಕ್ತೀವಲ್ಲ ನಾವು, ಫ್ರೆಶ್ ಆಗಿರುತ್ತೆ ಚಟ್ನಿ ಯಾವಾಗ್ಲೂ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುರ್ಗಡ್ಲೆ, ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ನಾವು ಪಟ್ಟ ಅಂತ ಒಂದು ಚಟ್ನಿ ರೆಡಿ ಮಾಡ್ಕೊಂಬಿಡೋಣ. ನೋಡಿ, ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಡು, ನಮಗೆ ಗಟ್ಟಿ ಬೇಕು ಅಂದರೆ ಗಟ್ಟಿ, ನೀರು ಬೇಕು ಅಂದರೆ ನೀರು, ಆ ಥರ ಸ್ವಲ್ಪ ನೋಡಿಕೊಂಡು ನಮ್ಗೆ ಅದಕ್ಕೆ ಬೇಕೋ ಆ ಥರ. ಕೆಲವರು ಗಟ್ಟಿ ಚಟ್ನಿ ತಿಂತಾರೆ, ಕೆಲವರು ತೆಳುಗಿರೋ ಚಟ್ನಿ ತಿಂತಾರೆ. ನಾನು ಈ ಥರ ಮೀಡಿಯಮ್ ಆಗಿರೋ ಥರ ಚಟ್ನಿ ಮಾಡ್ಕೊಂಡಿದ್ದೀನಿ. ಒಳ್ಳೆ ಗ್ರೀನ್ ಕಲರಾಗಿ ಬಂದಿದೆ, ತುಂಬ ಟೇಸ್ಟಾಗಿರುತ್ತೆ ಮಾತ್ರ ಇದು ಕೊತ್ತಂಬರಿ ಚಟ್ನಿ. ಸಾಮಾನ್ಯವಾಗಿ ಮಾಡೋದು. ನೆಕ್ಸ್ಟ್ ಒಂದೇ ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡ್ಬಿಡ್ತೀನಿ. ಇಂಗು, ಸಾಸಿವೆ, ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ ಹಾಕಿ ಒಗ್ಗರಣೆ ಕೊಟ್ಟು ಒಂದು ಚಟ್ನಿ ರೆಡಿ ಆಗೋಯ್ತು ನಮ್ದು. ಇವಾಗ ನೋಡಿ, ಸೂಪರಾಗಿ ಚಟ್ನಿ ರೆಡಿ ಆಯಿತು. ಇನ್ನೇನು ತಡ. ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಇದು ಹಿಟ್ಟು, ನೋಡೋಣ ಏನಾಗಿದೆ ಅಂತ. ಚೆನ್ನಾಗಿ ನೆಂದಿದೆ ಇವಾಗ ಒಂದು 10 ನಿಮಿಷ. ಚಟ್ನಿ ಆಗೋಷ್ಟೊತ್ತಿಗೆ ಇದು 10 ನಿಮಿಷದೊಳಗೆ ನೆಂದಿದೆ. ಈಗ ನಾವು ದೋಸೆ ಹಂಚನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ದೋಸೆ ಹಂಚಿನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇದನ್ನು ನಾನು ದೋಸೆ ಹಿಟ್ಟು ಹಾಕ್ತಾಯಿದ್ದೀನಿ. ಮಾವಿನಕಾಯಿ ದೋಸೆ ತುಂಬ ಚೆನ್ನಾಗಿರುತ್ತೆ ಮಾತ್ರ, ಟೇಸ್ಟಾಗಿರುತ್ತೆ. ಕ್ರಿಸ್ಪಿಯಾಗೂ ಇರುತ್ತೆ, ಮೆತ್ತಗೂ ಇರುತ್ತೆ, ಸಾಫ್ಟಾಗಿರುತ್ತೆ. ಬಿಸಿಯಾಗಿ ತಿಂದರೆ ಕ್ರಿಸ್ಪಿಯಾಗಿರುತ್ತೆ, ಆರಿದ ನಂತರ ಸಾಫ್ಟಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಒಂಥರ ಹುಳಿ ಖಾರ ಈ ಥರ ಎಲ್ಲ ತುಂಬ ಚೆನ್ನಾಗಿ ಬರ್ತದೆ ಇದು ಮಾವಿನಕಾಯಿದು. ನೋಡಿ, ಚಟ್ನಿ ಜೊತೆ ತಿಂತಾಯಿದ್ರೆ ಒಳ್ಳೆ ಕಾಂಬಿನೇಷನ್ ಇರುತ್ತೆ. ಈ ಥರ ರೋಸ್ಟ್ ಆದ ನಂತರ ನೋಡಿ, ಹಿಂಗೆ 2 ಬದಿಗೂ ಬೇಕಾದ್ರೂ ಬೇಯಿಸ್ಕೊಬೋದು. ನಾನು ಇಲ್ಲಿ ಒಂದೇ ಬದಿಗೆ ತೋರಿಸ್ತೀನಿ. ಎಂಥ ಸೂಪರಾಗಿ ಬಂತಲ್ವ ಮಾವಿನಕಾಯಿ ದೋಸೆ. ನೋಡಿ, ತೆಗಿತಾ ಇದ್ದೀನಿ ಸರ್ವ್ ಮಾಡೋದಕ್ಕೆ. ಸೂಪರಾಗಿರೋ ದೋಸೆ ರೆಡಿ ಆಯಿತು. ಸರ್ವ್ ಮಾಡೋಣ. ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡೋದನ್ನಂತೂ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ಮಾವಿನಕಾಯಿ ದೋಸೆಗೆ ನಾವಿಲ್ಲಿ ಮೊಸರು ಬಳಸ್ತಾ ಇಲ್ಲ, ಉದ್ದಿನಬೇಳೆನೂ ಬಳಸ್ತಾ ಇಲ್ಲ, ಮತ್ತು ಫರ್ಮೆಂಟೇಷನ್ನು ಮಾಡಿಲ್ಲ ನಾವು. ತಕ್ಷಣ ನೆನೆಸೋದು, ರುಬ್ಬೋದು, ಮಾವಿನಕಾಯಿ ತುರ್ಕೊಳ್ಳೋದು, ರುಬ್ಬೋದು, ಮಾಡೋದಷ್ಟೇ. ತುಂಬ ಸಿಂಪಲ್ಲು, ಮತ್ತು ದೋಸೆನೂ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡೋದನ್ನ ಮರಿಬೇಡಿ. ಓಕೆ, ಥ್ಯಾಂಕ್ ಯು.